ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಿಕಸಿತ ಭಾರತ ನವಸೂತ್ರ. ಆದಿಚುಂಚನಗಿರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಿ ಮಂತ್ರ. ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ, ಶ್ರೀಗಳ ಶ್ಲಾಘನೆ. ಇಂದಿನಿಂದ 3 ದಿನಗಳ ವಿಶೇಷ ಸಂಸತ್ ಅಧಿವೇಶನ. ಮಹಿಳಾ ಮೀಸಲು ಕಾಯ್ದೆ ಜಾರಿಗೆ ಕ್ಷಣಗಣನೆ ಆರಂಭ. ಸಿಬಿಎಸ್ಇ 10ನೇ ಕ್ಲಾಸ್ನಲ್ಲಿ 98.91% ಫಲಿತಾಂಶ. ಪ್ರಾದೇಶಿಕ ಮಟ್ಟದಲ್ಲಿ ಬೆಂಗಳೂರು ವಿಭಾಗ ನಂಬರ್ 3. ಫಲಿತಾಂಶದಲ್ಲಿ ಬಾಲಕಿಯರೇ ಮೇಲುಗೈ. ಹರ್ಮುಜ್ ಶಾಶ್ವತ ಓಪನ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ. ಚೀನಾ ಜತೆ ಚರ್ಚೆ ಬೆನ್ನಲ್ಲೇ ದಿಗ್ಬಂಧನ ತೆರವು ಭರವಸೆ. ಮಧ್ಯಪ್ರಾಚ್ಯ ಸಂಘರ್ಷ ಶೀಘ್ರ ಅಂತ್ಯ ಸಾಧ್ಯತೆ. ಏಪ್ರಿಲ್ ಮಧ್ಯಂತರದಲ್ಲಿ ಗರಿಷ್ಠ ತಾಪಮಾನ. ರಾಜ್ಯದಲ್ಲಿ ಮೇ 15ರವರೆಗೆ ಬಿಸಿಲಿನ ತಾಪಮಾನದ ಬೇಗೆ. ತತ್ತರಿಸಿದ ಜನತೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬ್ಯಾಲೆಟ್ ಪೇಪರ್ಗೆ ರಾಜ್ಯಪಾಲರ ಅಸ್ತು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಪತ್ರ ಬಳಕೆ ತಿದ್ದುಪಡಿ ಮಸೂದೆಗೆ ಅಂಗೀಕಾರ. ಅಧಿಸೂಚನೆ ಪ್ರಕಟ. ಹೆದ್ದಾರಿ ಅಪಘಾತ ತಡೆಗೆ ಎಐ ಕ್ಯಾಮೆರಾ ಕಣ್ಗಾವಲು. 3ನೇ ಹಂತದಲ್ಲಿ 60 ಕಡೆ ಅಳವಡಿಕೆಗೆ ಸಿದ್ಧತೆ. 50 ಕೋಟಿ ವೆಚ್ಚದಲ್ಲಿ ಸಾರಿಗೆ ಇಲಾಖೆ ಟೆಂಡರ್ ಆಹ್ವಾನ. ಬಿಹಾರದ ಮೊದಲ ಬಿಜೆಪಿ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ. ಡಿಸಿಎಂ ಪಟ್ಟದಲ್ಲಿ ಜೆಡಿಯುನ ವಿಜಯಕುಮಾರ್, ವಿಜಯೇಂದ್ರ. ಅಂಡಮಾನ್ ಬಳಿ ದೋಣಿ ಮಗುಚಿ 250 ಜನ ನಾಪತ್ತೆ. ಮಲೇಷ್ಯಾಕ್ಕೆ ಅಕ್ರಮ ವಲಸೆ ಹೊರಟಿದ್ದ ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳು. ತವರಿನಲ್ಲಿ ಆರ್ಸಿಬಿ ಜಯದ ಹ್ಯಾಟ್ರಿಕ್. ರಸಿಕ್ ಡಾರ್ಗೆ 4 ವಿಕೆಟ್. ವಿರಾಟ್, ರಜತ್ ಮಿಂಚು. ಲಕ್ನೋ ತಂಡಕ್ಕೆ ಸೋಲು.